ಮನೆ ಬಾಗಿಲಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪಂಚ ಗ್ಯಾರಂಟಿಗಳ ಕುಂದುಕೊರತೆ ಸಭೆ ಸದುಪಯೋಗಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಮಂಜುನಾಥ್ ಮನವಿ. ಮಹಿಳಾ ಸಬಲೀಕರಣಕ್ಕಾಗಿ ಸರ್ಕಾರವು ಪಂಚ ಗ್ಯಾರಂಟಿಗಳ ಯೋಜನೆಯನ್ನು ಜಾರಿಗೆ ತಂದಿದ್ದು ಅದನ್ನು ಅನುಷ್ಠಾನಗೊಳಿಸಲು ಪಂಚ ಗ್ಯಾರಂಟಿಗಳ ಯೋಜನಾ ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಿ ಆ ಮುಖಾಂತರವಾಗಿ ಮನೆ ಬಾಗಿಲಿಗೆ ಪಂಚ ಗ್ಯಾರಂಟಿಗಳ ಕುಂದುಕೊರತೆ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಂದು ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎಚ್.ಜೆ. ಬಚ್ಚೇಗೌಡರವರ ನೇತೃತ್ವದಲ್ಲಿ ಕುಂದುಕೊರತೆ ಸಭೆ ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೇಮಾ ಮಂಜುನಾಥ್ ಅವರು, ಸದಸ್ಯರಾದ ಅಭಿಮಾನಿ ಮುನ್ರಾಜ್ರವರು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿರಂಜನ್ ರವರು ಸೇರಿದಂತೆ ಗ್ಯಾರಂಟಿ ಸಮಿತಿಯ ಸದಸ್ಯರುಗಳಾದ ಮಹಡಿ ಮಂಜುನಾಥ್, ಲಕ್ಷ್ಮಿ, ಅಮ್ಜದ್ ಬೇಗ್ ಹಾಗೂ ಇನ್ನಿತರ ಮುಖಂಡರುಗಳು ಕೂಡ ಭಾಗವಹಿಸಿ ಸಾರ್ವಜನಿಕರೊಂದಿಗೆ ಕುಂದುಕೊರತೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಸಭೆಯನ್ನುದ್ದೇಶಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೇಮಾ ಮಂಜುನಾಥ್ ರವರು ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಎಚ್.ಜೆ. ಬಚ್ಚೇಗೌಡರವರು ಮಾತನಾಡಿ, ನಿಮ್ಮ ಮನೆ ಬಾಗಿಲಿಗೆ ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಿದ್ದು, ಪಂಚ ಗ್ಯಾರಂಟಿಗಳಲ್ಲಿ ಯಾವುದೇ ಯೋಜನೆಗಳು ನಿಮಗೆ ತಲುಪದಿದ್ದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ನೀಡಿ ಸೂಕ್ತ ಪರಿಹಾರವನ್ನು ಪಡೆದು ಇನ್ನು 2.5 ವರ್ಷಗಳ ಕಾಲ ಗ್ಯಾರಂಟಿಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನಮ್ಗಾಗ್ಲಿ ಎಲ್ಲರಿಗೂ ಏನಂದ್ರೆ ಬಸ್ ಒಂದೇ ಬಸ್ ಸರ್. ಬೆಳಗ್ಗೆ 9:30 ಹೋಗ್ಬಿಟ್ರೆ ಮತ್ತೆ ಸಾಯಂಕಾಲ 5:30 ಕಾಯ್ಬೇಕು. 317 ನಮ್ಗೆ ಹೊಸಕೋಟೆಗೆ ಮಧ್ಯದಲ್ಲಿ ಒಂದು ಬಸ್ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದು. ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಒಂದು. ಇದೇನಪ್ಪಾ ಅಂತ ಹೇಳಿದ್ರೆ, ನೀವು ಆಹಾರ ಇಲಾಖೆಯವರು APL, BPL ಮತ್ತೆ ಅಂತ್ಯೋದಯ ಕಾರ್ಡಲ್ಲಿ ಕುಟುಂಬದ ಯಜಮಾನಿ ಅಂತ ಯಾರನ್ನ ಇದು ಮಾಡಿರ್ತಾರೋ ಅವ್ರಿಗೆ 2,000 ರೂಪಾಯಿ ಬರುತ್ತೆ. ನೀವು ಆದಷ್ಟು ಬೇಗ ಯಾರು ನೋಂದಣಿ ಮಾಡಿಸ್ಕೊಂಡಿಲ್ಲ ಅವ್ರು ನೋಂದಣಿ ಮಾಡಿಸ್ಕೋಬೇಕು. ನಮ್ಮ ಹೊಸಕೋಟೆಯಲ್ಲಿ ಸುಮಾರು 60,234 ಗುರಿ ಕೊಟ್ಟಿದ್ರು. ಅದರಲ್ಲಿ 60,214 ಸಾಧನೆ ಮಾಡಿದ್ವಿ. ಅಂದ್ರೆ 99.97% ನಾವು ಸಾಧನೆ ಮಾಡಿದ್ದೀವಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ ಕುಟುಂಬದ ಯಜಮಾನಿ ಅತ್ತೆ ಆಗಿರ್ತಾರೆ, ಅದು ಅತ್ತೆ ಡೆತ್ ಆದಾಗ ಅದನ್ನ ಸೊಸೈಡ್ ಮಾಡ್ಕೋಬೇಕಂತ ಹೇಳಿದ್ರೆ ನೀವು ನಮ್ಮ ಆಫೀಸ್ಗೆ ಬಂದು ಅತ್ತೆ ಡೆತ್ ಆಗಿರೋದು ಡೆತ್ ಸರ್ಟಿಫಿಕೇಟ್ ಮತ್ತೆ ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಎಲ್ಲ ತಗೊಂಡ್ ಬಂದು ಯಾರ ಹೆಸರಿಗೆ ಆಗ್ಬೇಕು ಅವ್ರು ಮನವಿ ಪತ್ರ ಬರ್ದು ಕೊಡ್ಬೇಕು. ಇವ್ರು ನಮ್ಮ ಹೆಸರು, ನಮ್ಮ ಅತ್ತೆ ಹೆಸರಿಗೆ ಬದಲಾಗಿ ನನ್ನ ಹೆಸರಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿ. ನೀವು ಡೆತ್ ಆಗಿರೋದು ಆದಷ್ಟು ಬೇಗ ಆಫೀಸ್ ತಿಳಿಸಿಲ್ಲ ಅಂತ ಹೇಳಿದ್ರೆ ಡೆತ್ ಆಗಿರೋದು ಹೆಸರಿಗೆ ಅಮೌಂಟ್ ಹೋಗುತ್ತೆ. ಬಟ್ ನೀವು ಯಾವಾಗ ಅಪ್ಡೇಟ್ ಮಾಡ್ಸಕ್ ಹೋಗ್ತೀರಾ ಅದನ್ನೆಲ್ಲ ಮತ್ತೆ ಡೆತ್ ಆಗಿರೋ ಹೆಸರಿಗೆ ಹೋಗಿದ್ದು ವಾಪಸ್ ಕಟ್ಬೇಕಾಗುತ್ತೆ ಸರ್ಕಾರಕ್ಕೆ. ಅದಕ್ಕೆ ನೀವು ಆದಷ್ಟು ಬೇಗ ಯಾರ ಹೆಸರು ಬದಲಾವಣೆ ಮಾಡ್ಕೋಬೇಕು. ಜುಲೈಯಿಂದ ಬಂದಿಲ್ಲ, 4 ತಿಂಗಳಿಂದ 1 ತಿಂಗಳದ್ದು ಬಂದಿದೆ. 1 ತಿಂಗಳ ಬಿಲ್ ಎಲ್ರಿಗೂ ಮಾಡ್ಬೇಕಂದ್ರೆ ನಮ್ಗೆ 3 ಬಿಲ್ ಬರ್ಬೇಕು. ಅದ್ರ 1 ಬಂದಿದೆ, ಇನ್ನು 2 ಬಿಲ್ ಸಪರೇಟ್ ನಮ್ಗೆ ಬಂದ ತಕ್ಷಣ ನಿಮ್ಗೆ ಎಲ್ಲರಿಗೂ 1 ತಿಂಗಳು ಅಮೌಂಟ್ ಆಗುತ್ತೆ. 3 ತಿಂಗಳು ಬಾಕಿ ಇರುತ್ತೆ. ಅದು ಸರ್ಕಾರದಿಂದ ಅನುದಾನ ಬಂದ ತಕ್ಷಣ ಎಲ್ರಿಗೂ ಅಕೌಂಟ್ಗೆ ಅಮೌಂಟ್ ಹಾಕ್ತಿವಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ದು ಏನಾಗಿದೆ ತಿಳ್ಕೋಬೇಕು ಅಂತ ಹೇಳಿದ್ರೆ DBT ಆಪ್ ಅಂತ ಬರುತ್ತೆ. ಅದು ನಿಮ್ಗೆ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯನ ಒಂದು. ಈ ಅನ್ನಭಾಗ್ಯ ಯೋಜನೆಯನ್ನ ಆಹಾರ ಇಲಾಖೆ ನಿರ್ವಹಣೆ ಮಾಡ್ತಾ ಇದೆ. ಈ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ 4 ನ್ಯಾಯಬೆಲೆ ಅಂಗಡಿಗಳಿದ್ದಾವೆ. 4 ಕಟ್ಟಿಗೆ ನೆಲೆಯಲ್ಲಿ 2 ನ್ಯಾಯಬೆಲೆ ಅಂಗಡಿಗಳಿದ್ದಾವೆ. ಒಂದು ಅಬ್ದುಲ್ ಬಶೀರ್ ಅಂತ, ಅದರಲ್ಲಿ 25 ಅಂತ್ಯೋದಯ ಪಡಿತರ ಚೀಟಿಗಳಿದ್ದಾವೆ, 547 BPL ಪಡಿತರ ಚೀಟಿಗಳಿದ್ದಾವೆ. ಇನ್ನೊಂದು ಅಬ್ದುಲ್ ರೌಫ್ ಅಂತ, ಅದರಲ್ಲಿ 10 ಅಂತ್ಯೋದಯ ಪಡಿತರ ಚೀಟಿಗಳಿದ್ದಾವೆ, 486 BPL ಪಡಿತರ ಚೀಟಿಗಳಿದ್ದಾವೆ. ಇನ್ನೊಂದು ಪರಮನಹಳ್ಳಿ, ಇದರಲ್ಲಿ 30 ಅಂತ್ಯೋದಯ ಪಡಿತರ ಚೀಟಿಗಳಿದ್ದಾವೆ, 409 BPL ಪಡಿತರ ಚೀಟಿಗಳಿದ್ದಾವೆ. ಇನ್ನೊಂದು ಕಾಜಿ ಹೊಸಳ್ಳಿ, ಇದರಲ್ಲಿ 23 ಅಂತ್ಯೋದಯ ಪಡಿತರ ಚೀಟಿಗಳಿದ್ದಾವೆ, 448 BPL ಪಡಿತರ ಚೀಟಿಗಳಿದ್ದಾವೆ. ಒಟ್ಟು ಈ ಪಂಚಾಯತಿಯಲ್ಲಿ 1971 ಕುಟುಂಬಗಳಿಗೆ ಆಹಾರ ಇಲಾಖೆ ಅನ್ನಭಾಗ್ಯ ಯೋಜನೆಯನ್ನ ಆಹಾರ ಇಲಾಖೆಯಿಂದ ನಿರ್ವಹಣೆ ಮಾಡ್ತಾ ಇದ್ದೀವಿ. ಅನ್ನಭಾಗ್ಯ ಯೋಜನೆಯನ್ನ 1971 ಕುಟುಂಬಗಳಿಗೆ ತಲುಪಿಸ್ತಾ ಇದ್ದೀವಿ. ಇದರಲ್ಲಿ ಪ್ರತಿ ತಿಂಗಳು ಈ 4 ನ್ಯಾಯಬೆಲೆ ಅಂಗಡಿಗಳಿಂದ 700 ಕ್ವಿಂಟಾಲ್ ಆಹಾರ ಧಾನ್ಯನ ಸರ್ಕಾರದ ವತಿಯಿಂದ ನೀಡ್ತಾ ಇದ್ದೀವಿ. ಮತ್ತೆ ಹೊಸ ಕಾರ್ಡ್ಗೆ ಅರ್ಜಿ ಹಾಕಿದ್ರೆ ಈ ತಿಂಗಳಲ್ಲಿ ಅವರಿಗೆ ಹೊಸ ಕಾರ್ಡ್ಗಳನ್ನ ಕೊಡ್ತೀವಿ. ಮತ್ತೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಕೆಲವು BPL ಪಡಿತರ ಚೀಟಿಗಳನ್ನ APL ಪಡಿತರ ಚೀಟಿಗಳನ್ನ ಮಾರ್ಪಾಡು ಮಾಡಿದ್ದೀವಿ. ಕಾರಣ ಯಾಕೆ ಅಂತಂದ್ರೆ, ಅವರು IT ಕಟ್ಟಿ
IT ಕಟ್ಟಿರೋರು ಅಥವಾ 1,20,000 ಮೇಲ್ಪಟ್ಟು ಇನ್ಕಮ್ ಅವರು ಹೊಂದಿರ್ತಾರೆ. ಅದನ್ನ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೇಲೆ ಪತ್ತ ಮಾಡಿ ಅದನ್ನ APL ಕಾರ್ಡ್ಗಳಿಗೆ ಪರಿವರ್ತನೆ ಮಾಡ್ಬೇಕಂತ ನಿರ್ದೇಶನ ಬಂದಿದ್ದು ಅದನ್ನ ನಾವು ಪಾಲನೆ ಮಾಡಿದ್ದೀವಿ. ಇದರಲ್ಲಿ ಯಾರಿಗಾದ್ರೂ ಕಡುಬಡವರಿದ್ರೆ ಅದೇನೋ ಒಂದೆರಡು ಕೈತಪ್ಪು ಏನಾದ್ರೂ ಮಿಸ್ಟೇಕ್ ಇದ್ರೆ ಅವರು ನಮ್ಮ ಕಚೇರಿಗೆ ಬಂದು ಅರ್ಜಿ ಕೊಟ್ರೆ ಮನೆ ಹತ್ರ ಬಂದು ಪರಿಶೀಲನೆ ಮಾಡಿ ಎಲಿಜಿಬಲ್ ಇದ್ರೆ ಅವ್ರಿಗೆ ತಿರುಗಿ BPL ಕಾರ್ಡ್ ಆಗಿ ಪರಿವರ್ತನೆ ಮಾಡಿಕೊಡ್ತೀವಿ. 5 ಗ್ಯಾರಂಟಿ ಪ್ರಕಾರ ನಾವು ಮಾತಾಡೋದಕ್ಕೆ ಬಂದಿದ್ವಿ. ಇಲ್ಲಿ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಸಮಸ್ಯೆ ಜಾಸ್ತಿ ಇದೆ. ಆದರೆ ನೀವು ಒಬ್ಬೊಬ್ರು ಹೇಳ್ತಾ ಇಲ್ಲ. ಹೇಳ್ತಿರೋದಕ್ಕೆ ಸಮಸ್ಯೆ ಬಗೆಹರಿಸೋಕೆ ಆಗಲ್ಲ. ಅದಕ್ಕೆ ನಾವೆಲ್ಲ ಇಲ್ಲಿ ಅಧ್ಯಕ್ಷರು ಬಂದಿದ್ದೀವಿ, ನಾವೆಲ್ಲ ಇಲ್ಲಿ ಅಧಿಕಾರಿಗಳು ಬಂದಿದ್ದಾರೆ. ಇಲ್ಲಿ ನಿಮಗೋಸ್ಕರ ಬಂದಿರೋದು. ನೀವು ಅದಕ್ಕೆ ಹೊರಗಾಗಲ್ಲ. ನಾವಲ್ಲಿ ನಿಮ್ಮ ಏನಿನ ಸಮಸ್ಯೆ ಬಗೆಹರಿಸೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮನೆ ಬಾಗಿಲು ನಾವು ಬಂದಿದ್ದೀವಿ. ಇವಾಗ ನೀವು ಒಬ್ಬೊಬ್ರು ಹೇಳ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಂಡು ಒಳ್ಳೆಯದು. ಫಲಾನುಭವಿಗಳು, ಅಧಿಕಾರಿ ವರ್ಗದವರು ಎಲ್ಲ ಇಲಾಖೆಗೆ ನಮ್ಮ ಸರ್ಕಾರ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸರ್ಕಾರ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಕಾರ್ಯೋತ್ಸವ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾಲೂಕಿನಲ್ಲಿ ಪಂಚ ಗ್ಯಾರಂಟಿಗಳು ನಮ್ಮ ನದಿ, ಪ್ರಕೃತಿ, ಭೂಮಿ ಎಲ್ಲ ಹೆಣ್ಣು ಹೆಸರಿನಲ್ಲಿ ಕರೀತಾ ಇದ್ದೀವಿ. ಹೆಣ್ಣಿಗೆ ಮಹತ್ವದ ಪೂಜ್ಯ ಭಾವನೆ ಇದೆ. ಹೆಣ್ಣು ದೇವತೆ ಅಂತ ಹೇಳ್ತೀವಿ. ಆ ದೇವತೆಗೋಸ್ಕರ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. 5 ಗ್ಯಾರಂಟಿ ಆದಂತಹ ಈಗಾಗಲೇ ಅದು ಎಲ್ಲ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳು ಎಲ್ಲರೂ ಹೇಳಿದ್ದಾರೆ. ಈ ಸರ್ಕಾರ ಏನೇನು ತಗೊಂಡು ಫಲಾನುಭವಿಗಳಿಗೆ ತಲುಪಬೇಕು, ಅದು ಸದುಪಯೋಗ ಪಡಿಸ್ಕೋಬೇಕು. ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಯಾವುದಕ್ಕೂ ಕಮ್ಮಿ ಇಲ್ಲ, ಎಲ್ಲರೂ ಮನೆಯ ಒಳಗೆ ಆಗಬೇಕು ಅಂತ ಅನೇಕ ಕಲಿಸಿಕೊಂಡು ಯೋಜನೆ ತಗೊಂಡಿದ್ದೀವಿ. ಆ ಯೋಜನೆ ಸದುಪಯೋಗ ಪಡಿಸ್ಕೊಳ್ಬೇಕು. ಕರೆಂಟ್ ಒಂದು ದಿನ ಕಟ್ಟಿ ನಮ್ಮ ಫೋನ್ ಕಟ್ ಮಾಡ್ತಾರೆ. ನೀವು ಯಾರ ಎಲ್ಲ ಅಧಿಕಾರಿಗಳು ಏನೇನು ಗ್ಯಾರಂಟಿ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು ಇವಾಗ ಎಷ್ಟು ಜನಕ್ಕೆ ಯಾವುದು ಈ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರಲ್ವ, ಆ 5 ನಾವು ಬರ್ತಾ ಇದೆ, ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅನ್ನೋದು ಯಾರಾದ್ರೂ ಒಪ್ಪುತ್ತಾ ಇದ್ದೀವಿ. 5 ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲ ಪ್ರಾಬ್ಲಮ್ ಇರೋದು ಏನು, ರೇಷನ್ ಕಾರ್ಡ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಕರೆಂಟ್ ಬಿಲ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಈ ಗೃಹಲಕ್ಷ್ಮಿ ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ ನೀವು ಮನೆಗಳಲ್ಲಿ 10 ಸಾವಿರಕ್ಕೆ ನೀರಿಡಿ ಹತ್ರ ಮಾತಾಡಿದ್ರೆ ಅಥವಾ ನೀವು ಫ್ರೆಂಡ್ಸ್ ಹತ್ರ ಕೂತ್ಕೊಂಡು ಮಾತಾಡಿ. ಇವತ್ತು ಈ ಅಧಿಕಾರಿಗಳು ನಿಮ್ಮ ಹತ್ರ ಸಿಕ್ಕಿರುವಾಗ, ಎಲ್ಲರೂ ಇಲ್ಲೇ ಇರುವಾಗ ನೀವೆಲ್ಲರೂ ನಿಶಬ್ದವಾಗಿ ಅವಕಾಶನ ಉಪಯೋಗಿಸ್ಕೋಬೇಕು. ಅವಕಾಶ ಯಾವಾಗಲೂ ಸಿಗಲ್ಲ. ಇನ್ನು ಇದು 2.5 ವರ್ಷ ಇದೆ. ಎಲ್ಲ ಪ್ರಾಬ್ಲಮ್ಸ್ ನಿಮ್ಗೆ ಏನ್ ಹೇಳಿ ಅನ್ನೋವಾಗ ಎಲ್ಲರೂ ಸಮಾಧಾನವಾಗಿ ಕೂತ್ಕೊಂಡು ಒಬ್ಬರಾದ್ಮೇಲೆ ಒಬ್ರು ಕ್ವಶನ್ ಕೇಳ್ಕೊಂಡು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಬಿಡಬಾರ್ದಾಗಿತ್ತು. ಆದ್ರೆ ಎಲ್ಲ ನೀವೇ ಮಾತಾಡ್ಕೊಂಡು ನೀವೇ ಇದು ಮಾಡ್ಕೊಂತಾ ಇದ್ದೀರಾ. ಇವಾಗಲೂ ಅವಕಾಶ ಇದೆ. ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಇದಾಗ ಎಲ್ಲ ಅಧಿಕಾರಿಗಳು ನಮ್ಮ ತಾಲೂಕಿಗೆ 5 ಗ್ಯಾರಂಟಿ ಯೋಜನೆಗೆ ಇವರೇ ಅಧ್ಯಕ್ಷರು. ಮತ್ತೆ 5 ಒಂದು ಗ್ಯಾರಂಟಿ ಇಲಾಖೆಗೆ ಎಲ್ಲ ಅಧಿಕಾರಿಗಳು ಇಲ್ಲೇ ಇರುವಾಗ ಎಲ್ಲರೂ ಸಮಾಧಾನವಾಗಿ ಒಬ್ಬೊಬ್ಬರೇ ಬಂದು ಒಂದೊಂದು ಕ್ವಶನ್ ಕೇಳಿ ಅದನ್ನ ಪರಿಹಾರ ಮಾಡಿ. ಕಾರ್ಡ್ಲೆಸ್ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡ್ರಿ ಅಂತ. ಆಮೇಲೆ 2,000 ರೂಪಾಯಿ ಜನಧನ್ ಖಾತೆಗಳು ನಿಮ್ಗೆ ಓಪನ್ ಮಾಡಿಸಿದ್ರು. ಅವರೇ ನಿಮ್ ಕೈ ಟ್ರಾನ್ಸಾಕ್ಷನ್ ಮಾಡಿಸಿದ್ರು. ಇವತ್ತು ಟ್ರಾನ್ಸಾಕ್ಷನ್ ಮಾಡಿಸ್ಬಿಟ್ಟು ನಿಮ್ನ ಇವತ್ತು 1,20,000 ಮೀಲ್ ಪಟ್ಟವ್ರಿಗೆ ನಾವು ಕೊಡಲ್ಲ ಅಂತ. ಅದನ್ನ ಅದಕ್ಕೆ ಹೇಳ್ತಾ ಇರೋದು. ಅವ್ರು ಎಷ್ಟು ಬುದ್ಧಿವಂತರು, ನಾವು ಅಷ್ಟು ಬುದ್ಧಿವಂತರಾದ್ರೆ ಮಾತ್ರ ಈ ಏನ್ ಕೊಟ್ಟಿದ್ದಾರೆ ಇವನ್ನ ಪಡ್ಕೊಳಕ್ ಸಾಧ್ಯ. ಸೌಲಭ್ಯಗಳನ್ನ ನಾವು ಪಡ್ಕೊಳಕ್ ಆಗ್ತದೆ. ನೀವು ಈಗ ಪಾಪ ಇವಾಗ ಟೀ ಅಂಗಡಿ ಇರ್ಬೋದು, ಟೀ ಅಂಗಡಿ ಓಪನ್ ಮಾಡಿರ್ತಾರೆ, ಚಿಲ್ಲರೆ ಕಾಸು ಸಿಕ್ಕಲ್ಲ ಅಂತ ಒಂದು ಇದಕ್ಕೆ ಹೇಳಿರ್ತೀನಿ ನಾನು. ಸ್ಕ್ಯಾನರ್ ಆಗಿ ಸ್ಕ್ಯಾನ್ ಮಾಡ್ತಾರೆ, ನಿಮ್ಮ ಅಕೌಂಟ್ ಬಂದು ದುಡ್ಡು ಬೀಳ್ತದೆ. ದುಡ್ಡು ಬಿಟ್ಟ ತಕ್ಷಣ ಏನಾಗ್ತದೆ, ಟ್ರಾನ್ಸಾಕ್ಷನ್ ಕಾಣ್ತದೆ, ಆಗ ನಿಮ್ ಕಟ್ ಮಾಡ್ತಾರೆ. ಅದಷ್ಟು ಸರ್ಕಾರ ಹೇಳೋಕೆ ಎಲ್ಲಾನು ನೀವು ಫಾಲೋ ಮಾಡಕ್ ಹೋಗ್ಬಿಡ್ರಿ. ಆದಷ್ಟು ಬ್ಯಾಂಕ್ಗಳಲ್ಲಿ ನೀವು 2,000 ರೂಪಾಯಿ ಬೇಕು ನಾವು ಬಡವರು ಅನ್ನೋದಾದ್ರೆ ನೀವು ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಕಡಿಮೆ ಮಾಡ್ಕೊಳ್ಳಿ. ನಿಮ್ ಟ್ರಾನ್ಸಾಕ್ಷನ್ ಮೀರ್ತಂದ್ರೆ ಗ್ಯಾರಂಟಿ ಕಟ್ ಮಾಡ್ತಾರೆ. ಹಾಗೆ ನಿಧಾನವಾಗಿ ಕಾರ್ಡ್ ಕಟ್ ಮಾಡ್ತಾ ಸಾಕ್ತಾರೆ. ಈ ಕಾರ್ಡ್ಗಳದ್ದು ಸ್ವಲ್ಪ ಸಮಸ್ಯೆ ಏನಿದೆ ಅಂದ್ರೆ, ಒಂದೊಂದು ಮನೇಲಿ 4 ಜನ 5 ಜನ 8 ಜನ ಇರ್ತೀನಿ ಅಂತ ಇಟ್ಕೊಂಡ್ರೆ, 8 ಜನ ಇದ್ದಾಗ ಏನಾಗ್ತದೆ, ಯಾರೋ ಒಬ್ರು ನಿಮ್ಮ ಮನೇಲಿ ಕೆಲ್ಸಕ್ಕೆ ಹೋಗ್ತಾರೆ, ಅಥವಾ ಒಂದು ಆಟೋ ಓಡಿಸ್ತಾ ಇರ್ತಾರೆ, ಇಲ್ಲ ಒಬ್ಬರಿಗೆ ಇನ್ನೊಂದು ಏನೋ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ನೀವು ಏನೋ ಒಂದು ಪ್ರಾಬ್ಲಮ್ಗೆ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ಬಿಟ್ಟಿರೋ, ಸಾಲ ತಗೊಂಡಿರ್ತೀರೋ, ಇಲ್ಲ ಯಾವ್ದಾದ್ರು ಕೈ ಬಂದು ತಗೊಂಡು ಅಕೌಂಟ್ ಕಳಿಸ್ಬಿಟ್ಟಿರೋ, ಅದು ವರ್ಷಕ್ಕೆ 1,20,000 ಮುಗಿಸ್ತಂದ್ರೆ ಅದು ಕಟ್ ಮಾಡ್ತಾರೆ. ಈ ಕಾರ್ಡ್ ಮಿಷನ್ ಮಾಡ್ಕೊಳಕ್ ಅಂತ ಹೇಳ್ತೀನಿ. ಅಧಿಕಾರಿಗಳು ಹೇಳಕ್ ಬರಲ್ಲ. ಅವರು
2,000 ರೂಪಾಯಿ ಇರ್ಬೋದು, ಅಕ್ಕಿ ಇರ್ಬೋದು. ಯಜಮಾನಿ ಅಕ್ಕಿ ಕೊಡೋದು ಯಾಕಪ್ಪ? ಯಜಮಾನಿ, ಮನೆ ಯಾರು ಯಜಮಾನಿ? ಎಲ್ಲ ಯಜಮಾನಿ ಕೊಟ್ಟಿದ್ದಾರೆ. ಯಾಕಂತ ಯಾರು ಯೋಚನೆ ಮಾಡಿದೀರಾ? ಯಾಕೆ ನಿಮ್ಗೆ ಇಲ್ಲ? ನೀವು ಉಪಯೋಗ ಪಡ್ಕೊಂಡಿದ್ದೆ. ಈ ಬಸ್ಸುಗಳು ಹೇಳ್ತಾ ಇದ್ರು ಏನೋ ಅತ್ತೆ ಮನೆಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಅಷ್ಟಕ್ಕೆ ಉಪಯೋಗಿಸ್ತಾ ಇದೆ ಬಸ್ಸು ಅಷ್ಟಕ್ಕೆ ಜನಕ್ಕೆ ಉಪಯೋಗಿಸ್ತಾ ಇದೆ. ಈಗ ಅಂಗನವಾಡಿ ಟೀಚರ್ಸ್ ಇರ್ಬೋದು, ಸಂಬಳ ಬರ್ತದೆ. ಆ ಸಂಬಳದಲ್ಲಿ ಅವರು ಬಸ್ ಕಾಸು ಕೊಡ್ಬೇಕಾಗ್ತದೆ. ಅವ್ರು ಕೊಡಿದಿಲ್ವಾ? ಈ ಊರಿಂದ ಇನ್ನೊಂದು ಊರಿಗೆ ಕೂಲಿಗೆ ಹೋಗ್ಬೇಕಾಗ್ತದೆ. ಇರ್ಬೋದು, ಮತ್ತೊಂದು ಇರ್ಬೋದು. ಅವರು ಕೂಲಿ ಮಾಡೋ ಕಾಸಲ್ಲಿ ಬಸ್ ಚಾರ್ಜ್ ಕೊಡ್ಬೇಕಾಯ್ತು. ಆ ದುಡ್ಡು ಉಳಿದಿಲ್ವಾ? ಸುಮಾರು ಏನಿಲ್ಲ ಅಂದ್ರೂ ಇವತ್ತು ನಿಮ್ಗೆ ಒಂದು ಮನೆಗೆ 6,000ರಿಂದ 7,000 ರೂಪಾಯಿ ಒಂದು ಕುಟುಂಬಕ್ಕೆ ಸೇರ್ತಾ ಇದೆ ದುಡ್ಡು ಇವತ್ತು. ಅದೇನು? ಹೆಣ್ಣು ಒಂದು ಸಂಸಾರದ ಕಣ್ಣು ಅಂತ. ಮನೆ ಸಂಸಾರದಲ್ಲಿ ಹೆಣ್ಣನ್ನ ಸಬಲೀಕರಣಗೊಳಿಸಿದ್ರೆ ಒಂದು ಸಂಸಾರ ಸರೋದ್ ಅನ್ನೋ ಉದ್ದೇಶದಿಂದ ನಿಮ್ಗೆ ಹೆಂಗಸರಲ್ಲಿ ಅಕೌಂಟ್ಗೆ ಕೊಡ್ತಾ ಇರೋದು ದುಡ್ಡು. ನೀವೇನು ಮನೆಯಲ್ಲಿ ಗಂಡ ಎಷ್ಟೇ ಕಷ್ಟದಲ್ಲಿ ನೀವು ಮನೇಲಿ ಬಚ್ಚಿಟ್ಟು ಕೂಲಿಟ್ಟು ಏನು ಇಟ್ಟರೆ ಕಾಸ ನಮ್ ಗಂಡ ಅಂದಾಗ ಎತ್ಕೊಡ್ತೀರಿ ನೀವು, ಅದಕ್ಕೆ ನಿಮ್ಗೆ ಕೊಡ್ತಾ ಇರೋದು ಕಾಸು. ಆಮೇಲೆ ಹೆಣ್ಣು ಮಕ್ಕಳು ಬರೀ ಅಡಿಗೆ ಮನೆಗೆ ಸೀಮಿತ ಆಗಿದ್ರು ಅಂತಿತ್ತು. ಅಡಿಗೆ ಮನೆಗೆ ಸೀಮಿತ ಆಗಿದ್ದಾರೆ. ಅವ್ರಿಗೇನು ಕೊಡ್ತಾ ಇಲ್ಲ. ಏನೋ ಬೆಳಗ್ಗೆ ಎದ್ದು ಮಕ್ಕಳನ್ನ ಸ್ಕೂಲ್ ಕಳಿಸು, ಟಿಫನ್ ಮಾಡು, ಬಟ್ಟೆ ಹೋಗಿ ಇದ್ರಲ್ಲೇ ಇದ್ರು. ನಿಮ್ಗೂ ಏನಾದ್ರು ಒಂದು ಕಾಸು ಬರಬೇಕು, ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸರ್ಕಾರ ನಿಮ್ಗೆ ಕೊಡ್ತಾ ಇರ್ತಕ್ಕಂಥ